ನಮಸ್ಕಾರ ಎಲ್ರಿಗೂ. ನಾನಿವತ್ತು ಯಾವ ರೆಸಿಪಿ ಮಾಡಿದ್ದೀನಿ ಅಂದರೆ, ನಾವು ನಾರ್ಮಲಾಗಿ ಕೋಳಿ ಸಾಂಬಾರು ಮನೇಲಿ ಮಾಡಿರ್ತೀವಲ್ಲ, ಆ ಸಾಂಬಾರು ಸುಮ್ಮನೆ ಉಳಿದಿದ್ರೆ ಈ ರೀತಿ ಒಂದು ಕೈಮಾ ಉಂಡೆ ಸಾಂಬಾರನ್ನ ಮಾಡ್ಕೊತೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ರೆಸಿಪಿ ಮಾಡೋದು ಕಷ್ಟನೇ ಅಲ್ಲ, ಅಷ್ಟು ಈಸಿ ಅನಿಸುತ್ತೆ. ಈ ರೆಸಿಪಿ ಪೂರ್ತಿ ವಿಡಿಯೋ ನೋಡಿ. ಮೊದಲಿಗೆ ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು, ಬಾಣಲಿಗೆ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು, ಅದಕ್ಕೆ 2 ಪೀಸ್ ಚಕ್ಕೆ, ಒಂದು 5 ಲವಂಗ, ಹಾಗೆ ಒಂದು 8 ಮೆಣಸನ್ನ ಹಾಕ್ಕೊಂಡು, ಒಂದು 3 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು, ಅಂದರೆ ನಾವು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ನಾವು ಕೈಮಾ ಉಂಡೆಗೆ ಮಿಕ್ಸ್ ಮಾಡ್ಕೊಳೋದಕ್ಕೆ ಮಾಡ್ಕೊತಾ ಇರೋದು. ನಂತರ ಒಂದು 6ರಿಂದ 7 ಬ್ಯಾಡಗಿ ಮೆಣಸಿನ್ಕಾಯಿ, ಅದಕ್ಕೆ ಅಂದರೆ ಖಾರ ಚೆನ್ನಾಗಿ ಕಲರ್ ಬರೋದಕ್ಕೆ ಈ ರೀತಿ ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊತಾರೆ, ಇಲ್ಲಾಂದರೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನಂತರ 2 ಇಂಚಷ್ಟು ಶುಂಠಿ, 1 ಹಿಡಿಯಷ್ಟು ಬೆಳ್ಳುಳ್ಳಿ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ ನಂತರ ಈರುಳ್ಳಿ ಎಲ್ಲ ಇದೆಯಲ್ಲ ಸಾಫ್ಟಾಗಿ ಚೆನ್ನಾಗಿ ಬೇಯಬೇಕು, ಆ ರೀತಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೇನೆ ಒಂದು ಟೊಮೊಟೊನೂ ಹಾಕ್ತಾಯಿದ್ದೀನಿ. ಟೊಮೊಟೊ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಒಬ್ಬೊಬ್ಬರು ಚಿಕನ್ ಸಾಂಬಾರಿಗೆ ಟೊಮೊಟೊ ಹಾಕೋದಿಲ್ಲ, ಹಾಕಿದ್ರೂ ಸ್ವಲ್ಪ ಟೇಸ್ಟ್ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಇವಾಗ ಟೊಮೊಟೊನೂ ಚೆನ್ನಾಗಿ ಸಾಫ್ಟಾಗಿ ಮಿಕ್ಸ್ ಆಗೋ ತನಕ ಮಿಕ್ಸ್ ಮಾಡ್ತಾ ಇರಬೇಕು. ಇವಾಗ ನೋಡ್ತಿರ್ಬೋದು ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಸಾಫ್ಟಾಗಿದೆ. ಇವಾಗ ಇದಕ್ಕೆ ನಾವು 1 ಹಿಡಿ ಆಗೋವಷ್ಟು ಫ್ರೆಶ್ ಸಾಂಬಾರು ಸೊಪ್ಪನ್ನ ಹಾಕ್ಕೊಂಡು ಅದನ್ನು ಕೂಡ ಒಂದು 2 ಸಲ ತಿರುಗಿಸ್ಕೋಬೇಕಾಗತ್ತೆ. ಸ್ವಲ್ಪ ಸಾಂಬಾರು ಸೊಪ್ಪು ಬೇಯಿಸ್ಕೋಬೇಕು. ಹಾಗಾಗಿ ಇದಕ್ಕೇ ನಾವು 1 ಹಿಡಿ ಆಗುವಷ್ಟು ಪುದೀನನೂ ಹಾಕ್ಕೊಳ್ಳೋಣ. ಪುದೀನ ಒಬ್ಬೊಬ್ಬರು ಸಾಂಬಾರಿಗೆ ಹಾಕೋದಿಲ್ಲ, ಅವ್ರಿಗೆ ಒಬ್ಬೊಬ್ಬರಿಗೆ ಟೇಸ್ಟ್ ಬಗ್ಗೆ ಗೊತ್ತೇ ಇರುತ್ತೋ ಇಲ್ವೋ, ಪುದೀನ ಹಾಕಿದ್ರೂ ಟೇಸ್ಟು ಚೆನ್ನಾಗಿರುತ್ತೆ. ನಾವು ಕೈಮಾ ಉಂಡೆಗೂ ಸ್ವಲ್ಪ ಮಸಾಲೆ ಹಾಕ್ಕೊಂಡು ಸಾಂಬಾರಿಗೂ ಇದೇ ಮಸಾಲೆ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ. ಇವಾಗ ಎರಡನ್ನೂ ಕೂಡ ನೀಟಾಗಿ ಸಾಫ್ಟಾಗಿ ಸಾಂಬಾರು ಸೊಪ್ಪು ಹಾಗೆ ಪುದೀನ ಎಲ್ಲ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು. ನೋಡಿ ನಾನು ಈ ರೀತಿ ಬೇಯಿಸ್ಕೊಂಡು ಇದಕ್ಕೇ ನಾನು 3 ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ 3 ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಹಾಕ್ಕೊತಾ ಇದ್ದೀನಿ. ಧನಿಯಾ ಪುಡಿನ ನಾವು ಮಟನ್ ಸಾರಿಗೇ ಬೇರೆ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೋಬೇಕು. ನಾವಿಲ್ಲಿ ಬೇಳೆ ಸಾಂಬಾರು ಪುಡಿ ಅದೆಲ್ಲ ಹಾಕೋದಿಲ್ಲ, ಮಟನ್ ಸಾಂಬಾರಿಗೇ ಅಂತಲೇ ಸಪ್ರೇಟ್ ನಾವು ಸಾಂಬಾರು ಪೌಡರ್ನ ಮಾಡಿಸ್ಕೊಂಡಿರ್ತೀವಿ. ಇದನ್ನು ಕೂಡ ಚೆನ್ನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದನ್ನು ಒಂದು ತಟ್ಟೆಗೆ ಹಾಕ್ಕೋಬೇಕಾಗುತ್ತೆ. ತಟ್ಟೆಗೆ ಹಾಕ್ಕೊಂಡು ಇದು ಸ್ವಲ್ಪ ತಣ್ಣಗಾಗಬೇಕು. ನಾವು ಬಿಸಿದನ್ನೇ ರುಬ್ಬಿದ್ರೆ ಅಷ್ಟು ಫ್ಲೇವರು ಟೇಸ್ಟು ಸಿಗೋದಿಲ್ಲ. ತಣ್ಣಗಾದ್ಮೇಲೆ ರುಬ್ಬಿದ್ರೇ ಟೇಸ್ಟ್ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಈಗ ಅದೇ ಬಾಣಲಿಗೆ ನಾನಿಲ್ಲಿ ಗಸಗಸೆ ಹಾಕ್ಕೊತಾ ಇದ್ದೀನಿ 1 ಸ್ಪೂನು. ಅದನ್ನು ಕೂಡ ಬೆಚ್ಚಗೆ ಮಾಡಾದಮೇಲೆ ಒಂದು ಸ್ವಲ್ಪ ಅಂದರೆ 1 ಸ್ಪೂನ್ ಆಗೋವಷ್ಟು ಕಡಲೆನೂ ಹಾಕ್ಕೊತಾ ಇದ್ದೀನಿ. ಕಡಲೆನೂ ಚೆನ್ನಾಗಿ ಫ್ರೈ ಮಾಡಾದಮೇಲೆ, ಅಂದರೆ ನೀವು ಆಪ್ಷನಲ್ಲು ಗಸಗಸೆ ಹಾಕ್ಕೋಬೋದು, ಇಲ್ಲಾಂದರೆ ಅಕ್ಕಿನಾದರೂ ಹುರಿದು ಹಾಕ್ಕೋಬೋದು. ನಾನಿಲ್ಲಿ ಕಡಲೆನ ಹಾಕ್ಕೊಂಡ ಇದ್ದೀನಿ. ಹಾಗೆಯೇ ಇದಕ್ಕೆ ನಾನು ಫ್ರೆಶ್ಶು ಸ್ವಲ್ಪ ನೀರು ಡ್ರೈ ಆಗಿರೋ ಕಾಯಿನ ತಗೊಂಡಿದ್ದೀನಿ. ಟೇಸ್ಟು ಒಂದು ಸ್ವಲ್ಪ ಜಾಸ್ತಿ ಹಣ್ಣಾಗಿರುತ್ತಲ್ಲ, ಆ ಕಾಯಿನ ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಇವಾಗ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ತಿರುಗಿಸ್ಕೋಬೇಕಾಗತ್ತೆ. ನೋಡಿ ನಾನಿಲ್ಲಿ ಬಾಯ್ಲರ್ ಕೋಳಿ ಚಿಕನ್ನ ತಗೊಂಡಿದ್ದೀನಿ. ಮೂಳೆ ಎಲ್ಲ ನೀಟಾಗಿ ತಕ್ಕೊಂಡು ಇದನ್ನು ನಾವು ರುಬ್ಕೋಬೇಕಾಗತ್ತೆ. ನಾನಿಲ್ಲಿ 250 ಗ್ರಾಮಷ್ಟು ಚಿಕನ್ನ ತಗೊಂಡಿದ್ದೀನಿ. ಇದನ್ನು ಆದಷ್ಟು ಸ್ವಲ್ಪ ಪುಡಿ ಅಂದರೆ ಸ್ವಲ್ಪ ತರಿಯಾಗಿ ಇರೋ ರೀತಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ರೀತಿ ಇಷ್ಟಿದ್ರೆ ಸಾಕು ಚಿಕನ್ ಕೈಮಾಗೆ. ಇದಕ್ಕೆ ನಾವು ಇವಾಗ 1 ಹಿಡಿ ಆಗೋವಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಹಾಗೆ 1 ಹಿಡಿ ಆಗೋವಷ್ಟು ಸಾಂಬಾರು ಸೊಪ್ಪನ್ನ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಸೈಡು ನೀಟಾಗಿ ಈರುಳ್ಳಿ ಹಾಗೆ ಸಾಂಬಾರು ಸೊಪ್ಪು ಉಪ್ಪೆಲ್ಲ ಹತ್ತೋ ರೀತಿ ಮಿಕ್ಸ್ ಮಾಡಾದಮೇಲೆ ನಾವು ಫಸ್ಟ್ ರುಬ್ಬಿಟ್ಟಿದ್ವಲ್ಲ ಆ ಮಸಾಲೆನೂ ಹಾಕ್ಕೋಬೇಕಾಗುತ್ತೆ. ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಯಾಕೆಂದರೆ ಚಿಕನ್ ಕೈಮಾ ಉಂಡೆ ಕಲಿಸುವಾಗ ತೆಳ್ಳಗಿರುತ್ತೆ, ಬೆಂದ ಮೇಲೆ ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಮೀಡಿಯಮ್ ತೆಳುವಾಗೇ ಇರಲಿ, ಗಟ್ಟಿಯಾಗಿ ಕಲಸೋದಕ್ಕೆ ಹೋಗಬೇಡಿ. ನೋಡಿ ಇವಾಗ ಚೆನ್ನಾಗಿ ಕಲಸಾದ್ಮೇಲೆ ನಾನು ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆನ ಮಾಡ್ಕೊಳ್ಳಿ. ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ಜಾಮೂನ್ ಬರುತ್ತಲ್ಲ ಆ ಸೈಜಲ್ಲಿ ಉಂಡೆಗಳನ್ನೆಲ್ಲ ಮಾಡ್ಕೊಂಡಿದ್ದೀನಿ. ಇವಾಗ ಉಳಿದಿರೋ ಅಂತಹ ಕೋಳಿ ಸಾಂಬಾರಿಗೆ ಇದನ್ನು ನಾನು ಮಾಡ್ಕೊಂಡಿರೋ ಅಂತಹ ಕೈಮಾ ಉಂಡೆನ ಹಾಕ್ಕೊತಾ ಇದ್ದೀನಿ.
ಒಂದೊಂದೇ ಕೈಮಾ ಉಂಡೆನ ಹಾಕ್ಕೊಂಡಾದ್ಮೇಲೆ ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಆ ಸಾಂಬಾರಲ್ಲೇ. ನೀಟಾಗಿ ಎಣ್ಣೆ ಎಲ್ಲ ಬಿಡ್ಕೋಬೇಕು. ಆ ರೀತಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡ್ತಿರ್ಬೋದು ಎಣ್ಣೆ ಎಲ್ಲ ಎಷ್ಟು ಚೆನ್ನಾಗಿ ಬಿಡ್ಕೊಂಡಿದೆ ಅಂತ. ಕೈಮಾ ಉಂಡೆ ಮಾಡೋದು ಇಷ್ಟೇನೆ. ಅದಕ್ಕೇನು ಸಾಹಸ ಪಡಬೇಕು ಅಂತ ಏನಿಲ್ಲ. ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.